ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಮಾರ್ಕನು ಬರೆದ ಸುವಾರ್ತೆ 11ನೆಯ ಅಧ್ಯಾಯ 24ನೇ ವಚನದಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಆಮೆನ್. ಹೌದು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಗೆ, ಈ ದಿನ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದು ನಿಮಗೆ ಸಿಕ್ಕುವುದೆಂದು ನೀವು ನಂಬುತ್ತೀರೋ? ನಂಬುವುದಾದರೆ ಅದು ನಿಮಗೆ ಸಿಕ್ಕೇ ಸಿಗುವುದು. ಆಮೆನ್. ಪ್ರಿಯ ಸಹೋದರರೇ, ನಿಮಗೆ ನಂಬಿಕೆ ಮಾತ್ರ ಇರಲಿ. ನಾನು ಈ ದಿನ ಯೇಸುವಿನ ಹೆಸರಿನ ಮೇಲೆ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಬೇಡಿಕೊಂಡದ್ದು ನನಗೆ ಸಿಕ್ಕೇ ಸಿಗುವುದು ಎಂದು ನೀವು ನಂಬುವುದಾದರೆ ದೇವರು ಅದನ್ನು ನಿಮಗೆ ಕೊಟ್ಟೇ ಕೊಡುವನು. ಆಮೆನ್. ನೀವು ತಾಳ್ಮೆಯಿಂದ ಕಾಯಿರಿ, ಏಕೆಂದರೆ ಈ ಲೋಕದೊಳಗೆ ಇರುವವನಿಗಿಂತ ನಿಮ್ಮಲ್ಲಿ ಇರುವಾತನು ಬಹು ದೊಡ್ಡವನು. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಈ ದಿನವು ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ನಿಮ್ಮ ಸ್ವರಕ್ಕೆ ಕಿವಿಗೊಡುವನು. ನೀನು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀಯೋ ಅದನ್ನು ನೀನು ಹೊಂದಿದ್ದೇನೆಂದು ತಿಳಿದುಕೋ. ಏಕೆಂದರೆ ಗುಡ್ಡಗಳು ಕದಲಿದರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನನ್ನ ಮಾತುಗಳು ಕದಲವು ಎಂದು ನಿನ್ನ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಈ ಮಾತನ್ನು ನಿನ್ನ ನೆನಪಿಗೆ ತಂದುಕೋ. ಆತನು ಮಾತು ಕೊಟ್ಟ ಮೇಲೆ ಅದನ್ನು ನೆರವೇರಿಸುವನು. ಧೈರ್ಯದಿಂದಿರ್ರಿ, ದೇವರೇ ನಿಮಗೆ ಬಲವಾಗಿದ್ದಾನೆ. ಆಮೆನ್. ನಂದೇವರೇ, ನನ್ನೇಸುವೆ, ಇಹಲೋಕದಲ್ಲಿ ನನಗೆ ನೀನಪ್ಪ. ನಂದೇವರೇ, ನನ್ನೇಸುವೆ, ಇಹಲೋಕದಲ್ಲಿ ನನಗೆ ನೀನಪ್ಪ. ಇನ್ಯಾರನು ಬಯಸಲಿದೆ